ನಮಸ್ಕಾರ ಎಲ್ರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತುಳಸಿ ಗಿಡ ಬಾಡೋಗ್ತಾ ಇರೋವಂಥ ತುಳಸಿ ಗಿಡನ ಹೇಗೆ ನಾವು ಆರೈಕೆ ಮಾಡ್ಬೋದು ಅಂತ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲೂ ಏನು ಖರ್ಚಿಲ್ದಿರೇ ನಾವು ಆರೈಕೆನ ಮಾಡೋದು ಹೇಗೆ ಅಂತ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನೋಡೋಣ. ಕೆಲವರೆಲ್ಲ ಪೆಸ್ಟಿಸೈಡ್ಸ್ನೆಲ್ಲನೂ ಯೂಸ್ ಮಾಡ್ತಾರೆ, ಯಾಕಂದರೆ ಹುಳ ಎಲ್ಲ ಬಂದ್ಬಿಡುತ್ತೆ, ಅದರಿಂದ ಗಿಡ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು. ಅದೆಲ್ಲ ಏನೂ ಬೇಕಾಗೋದಿಲ್ಲ. ಕೆಲವೊಂದಷ್ಟು ಟಿಪ್ಸನ್ನ ನಾನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ತುಳಸಿ ಗಿಡನ ಕಾಪಾಡ್ಕೊಳ್ಬೋದು. ಮೊದಲನೇದಾಗಿ ನೋಡಿ, ಈ ರೀತಿ ಕಡ್ಡಿ ಎಲ್ಲ ನಾವು ಸಿಕ್ಸಿರ್ತೀವಲ್ಲ, ಹೂವು ಕಡ್ಡಿ ಇದನ್ನೆಲ್ಲನೂ ಹಾಗೆ ಬಿಟ್ಬಿಡಬೇಡಿ, ಅದನ್ನು ಮೊದಲು ಕ್ಲಿಯರ್ ಮಾಡ್ಕೊಂಬಿಡೋಣ. ಈಗ ಅದೆಲ್ಲ ಕ್ಲಿಯರ್ ಮಾಡಿದ್ದಾಯಿತು. ಈಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ ಪಾಟಲ್ಲಿ ಇನ್ನೂ ಸ್ವಲ್ಪ ಮಣ್ಣು ಹಾಕುವಷ್ಟು ಜಾಗ ಇದೆ. ಈಗ ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಮಣ್ಣನ್ನು ಹಾಕ್ಕೊಳ್ತೀನಿ. ನಾನು ಆಲ್ರೆಡಿ ಒಂದು ಸ್ವಲ್ಪ ಮಣ್ಣನ್ನು ರೆಡಿ ಮಾಡಿದ್ದೀನಿ. ಇದು ಮನೆಯಲ್ಲೇ ವೆಜಿಟೇಬಲ್ ವೇಸ್ಟಿಂದ ಕಾಂಪೋಸ್ಟನ್ನು ರೆಡಿ ಮಾಡಿಬಿಟ್ಟು ಮಣ್ಣು ಜೊತೆ ಮಿಕ್ಸ್ ಮಾಡಿರೋವಂಥ ಮಣ್ಣಿದು. ಇದನ್ನು ಈ ಉಳಿದಿರೋವಂಥ ಗ್ಯಾಪ್ಗೆ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಕಲರ್ ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ, ಇದು ಕಾಂಪೋಸ್ಟ್ ಮಿಕ್ಸ್ ಆಗಿರೋವಂಥ ಮಣ್ಣಿದು. ಇದು ನಾವು ಆರಾಮಾಗಿ ಮನೆಯಲ್ಲೇ ಮಾಡ್ಬೋದು. ಉಳಿದಿರುವಂಥ ತರಕಾರಿ ವೇಸ್ಟೆಲ್ಲ ಏನಿರುತ್ತೆ ಅದನ್ನೆಲ್ಲನೂ ಸೇರಿಸ್ಬಿಟ್ಟು ಒಂದು ಪಾಟ್ ಒಳಗಡೆ ಮಣ್ಣು ಮಧ್ಯದಲ್ಲಿ ಇದನ್ನು ಹಾಕಿಬಿಟ್ಟು ಇನ್ನು ಸ್ವಲ್ಪ ಮಣ್ಣನ್ನು ಫಿಲ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂದು ಸ್ವಲ್ಪ ದಿನಕ್ಕೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ. ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ಈಗ ಒಂದು ಮೇನ್ ಇಂಪಾರ್ಟೆಂಟ್ ಥಿಂಗ್ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ಮನುಷ್ಯನಿಗೆ ಹೇಗೆ ಆಯುಸ್ಸು ಅಂತ ಇರುತ್ತೋ ಅದೇ ಥರನೇ ಪ್ರಾಣಿ ಗಿಡಗಳಿಗೆಲ್ಲದಕ್ಕೂ ಆಯುಸ್ಸು ಅಂತ ಇರುತ್ತೆ. ತುಳಸಿ ಗಿಡಕ್ಕೆ ಇರೋದು 1.5 ವರ್ಷದಷ್ಟು ಆಯುಸ್ಸು. ನಾವು ಚೆನ್ನಾಗಿ ಇದನ್ನು ಕಾಪಾಡ್ಕೊಳ್ಳೋದಾದರೆ 3 ವರ್ಷ ಅಥವಾ 4 ವರ್ಷದವರೆಗೂ ನಾವು ಇದನ್ನು ಕಾಪಾಡ್ಕೊಳ್ಬೋದು. ಯಾವ ರೀತಿಯಲ್ಲಿ ಕಾಪಾಡ್ಕೊಳ್ಬೋದು ಅಂತ ಅನ್ನೋದನ್ನು ನಾನು ಹೇಳ್ತೀನಿ. ಮೇಯ್ನಾಗಿ ತುಳಸಿ ಗಿಡಕ್ಕೆ ಬೇಕಾಗಿರೋದು ಸೂರ್ಯನ ಬೆಳಕು. ಮಿನಿಮಮ್ ಅಂದರೂ 4 ಅವರ್ ಸೂರ್ಯನ ಬೆಳಕು ಬರೋ ರೀತಿಯಲ್ಲಿ ಗಿಡನ ನೀವು ನೆಡಿ. ನೆಲಕ್ಕೆ ಹಾಕೋದಾದರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಈ ರೀತಿ ಪಾಟಲ್ಲಿ ಒಳ್ಳೆ ಮಣ್ಣು ಮತ್ತು ಗೊಬ್ಬರ ಇರೋವಂಥದ್ದನ್ನು ನೋಡಿಕೊಂಡು ಹಾಕಿ. ಪಾಟಲ್ಲಿ ಹಾಕೋದಾದರೆ ಬಾಟಮಲ್ಲಿ ಹೋಲ್ ಚೆನ್ನಾಗಿರೋದನ್ನು ನೋಡಿಕೊಂಡು ಹಾಕಿ. ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಎಲ್ರಿಗೂ ಇದು ಗೊತ್ತಿರುತ್ತೆ, ಈ ರೀತಿ ಹೂವು ಬರೋದನ್ನು ಕಟ್ ಮಾಡ್ಕೊಬೇಕು. ಗಿಲ್ಲದ್ರಾದರೂ ಸರಿ ಅಥವಾ ಕತ್ರಿನಲ್ಲಿ ಕಟ್ ಮಾಡ್ಕೊಂಡ್ರೂ ಸರಿ, ತುದಿನ ಕಟ್ ಮಾಡ್ಕೊಬೇಕು. ಯಾಕೆ ಅಂದರೆ ಬೆಳಿಬೇಕಾದ್ರೆ ಅದು ಪೂರ್ತಿಯಾಗಿ ಏನು ಆರೈಕೆ ಇರುತ್ತೆ ಅದೆಲ್ಲನೂ ಈ ಸೀಡ್ಸ್ ಇರುತ್ತಲ್ವ ಇದಕ್ಕೇ ಹೋಗ್ಬಿಡುತ್ತೆ. ಆ ಹೂವು ಏನಿರುತ್ತೆ ಇದಕ್ಕೆ ಹೋಗುತ್ತೆ. ಅದ್ರ ಬದಲಾಗಿ ನಮ್ಗೆ ಬೇಕಾಗಿರೋದು ಎಲೆಗಳೆಲ್ಲ ಚೆನ್ನಾಗಿ ಚಿಗುರಬೇಕು ಅಂತ. ಸೊ ಇದನ್ನು ನಾವು ತೆಗೆದವಾಗ ಆವಾಗ ಪೂರ್ತಿಯಾದ ಏನು ನಾವು ಗೊಬ್ಬರದಲ್ಲಿ ಹಾಕಿರ್ತೀವಿ ಪೌಷ್ಟಿಕಾಂಶ ಅದೆಲ್ಲನೂ ಎಲೆಗೆ ಸೇರುತ್ತೆ. ಈಗ ನಾವು ಗಿಡಕ್ಕೆ ಮೇನಾಗಿ ಬೇಕಾಗಿರೋಂಥ ಸೂರ್ಯನ ಬೆಳಕು ಬಗ್ಗೆ ತಿಳ್ಕೊಂಡು, ಹಾಗೆ ನೀರು ಯಾವ ರೀತಿಯಲ್ಲಿ ಪಾಟಲ್ಲೇ ಉಳ್ಕೊಳ್ಬಾರ್ದು. ಡ್ರೈನೇಜ್ ಹೋಲ್ ಇದ್ದರೆ ಸಲೀಸಾಗಿ ನೀರು ಹರಿದು ಹೋಗೋ ರೀತಿಯಲ್ಲಿ ಇರಬೇಕು. ಅದೇ ರೀತಿಯಲ್ಲಿ ತುಂಬ ಜಾಸ್ತಿ ಓವರ್ಫ್ಲೋ ಆಗಿ ನೀರನ್ನು ಹಾಕಬಾರ್ದು. ಸೊ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾದಮೇಲೆ ಮೇಯ್ನಾಗಿ ಇನ್ನೂ ಒಂದು ಪಾಯಿಂಟ್ ಇದೆ. ನಮಗೆಲ್ಲ ತುಂಬ ಜನಕ್ಕೆ ಅರಿಶಿನ ಕುಂಕುಮ ಹಚ್ಚೋ ಅಭ್ಯಾಸ ಇದ್ದೇ ಇರುತ್ತೆ. ತುಂಬ ಜನಕ್ಕೆ ಅಂತಲ್ಲ, ಎಲ್ರಿಗೂ ಅದು ಇದ್ದೇ ಇರುತ್ತೆ. ತುಳಸಿ ಬಂದು ನಾವು ದೇವರಂತ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ಹಚ್ತೀವಿ. ಆ ತಪ್ಪನ್ನು ನೀವು ಮಾಡಬೇಡಿ. ಗಿಡಕ್ಕೆ ಡೈರೆಕ್ಟಾಗಿ ಅರಿಶಿನ ಕುಂಕುಮ ಸೋಕೋ ರೀತಿಯಲ್ಲಿ ಹಚ್ಚಕ್ಕೆ ಹೋಗಬೇಡಿ. ಅದರ ಬದಲಾಗಿ ಪಾಟ್ಗೆ ಹಚ್ಕೊಡಿ. ನೋಡಿ, ಈ ರೀತಿ ಅಲಂಕಾರ ಮಾಡ್ದಂಗೂ ಇರುತ್ತೆ, ಹಾಗೆ ಅರಿಶಿನ ಕುಂಕುಮ ಹಚ್ಚಿದಾಗೂ ಇರುತ್ತೆ. ಡೈರೆಕ್ಟಾಗಿ ಗಿಡಕ್ಕೆ ಏನು ರೂಟ್ಗೆ ಟಚ್ ಆಗೋ ರೀತಿಯಲ್ಲಿ ಮಾಡಬೇಡಿ. ಯಾಕೆ ಅಂತ ಅನ್ನೋದಾದರೆ, ಅರಿಶಿನ ಕುಂಕುಮದಲ್ಲಿ ಇತ್ತೀಚೆಗಂತೂ ಬರ್ತಾ ಇರೋಂಥ ಅರಿಶಿನ ಕುಂಕುಮದಲ್ಲಿ ತುಂಬಾ ಕೆಮಿಕಲ್ಸ್ ಆ್ಯಡ್ ಮಾಡಿರ್ತಾರೆ. ಆ ಕೆಮಿಕಲ್ಸ್ ಗಿಡಕ್ಕೆ ತುಂಬಾ ಹಾನಿ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಎಲೆಗಳ ಮೇಲೆ ಅಥವಾ ರೂಟ್ಗಳಿಗೆ ತಾಕೋ ರೀತಿಯಲ್ಲೆಲ್ಲ ಹಾಕಕ್ಕೆ ಹೋಗಬೇಡಿ. ಹಾಗೆ ಇಲ್ಲಿ ಅರಿಶಿನ ಕುಂಕುಮ ಹಚ್ಕೊಂಡೆ ನಾನು ಇನ್ನೂ ಒಂದು ಟಿಪ್ಸ್ನ ಕೊಡ್ತೀನಿ. ಈಗ ಮಳೆ ಬರ್ತಾ ಇರೋವಂಥ ಟೈಮ್ ಆಗಿರೋದ್ರಿಂದ ಒಂದು ಪಾತ್ರೆನೋ ಅಥವಾ ಒಂದು ಬಟ್ಲೋ ಏನೋ ಒಂದನ್ನು ಡೈರೆಕ್ಟ್ ಮಳೆ ಬೀಳೋ ರೀತಿಯಲ್ಲಿ ಇಟ್ಬಿಡಿ. ಆ ಮಳೆ ನೀರೆಲ್ಲ ಕಲೆಕ್ಟ್ ಮಾಡಿರೋವಂಥ ನೀರನ್ನು ಪಾಟ್ಗೆ ಹಾಕಿ. ತುಂಬಾ ಒಳ್ಳೆಯದು. ಡೈರೆಕ್ಟಾಗಿ ಬಂದಿರೋವಂಥ ಮಳೆ ನೀರಿದ್ರೂ ತುಂಬಾ ಒಳ್ಳೆಯದು. ಆದರೆ ಏನಾಗುತ್ತೆ, ಮಣ್ಣೆಲ್ಲ ಆಚೆ ಬಂದುಬಿಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಟಿಪ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಬಂದು ನಾವು ನ್ಯಾಚುರಲಾಗಿ ಹೇಗೆ ಈ ಗಿಡಕ್ಕೆ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡ್ನ ಮಾಡ್ಕೋಬೋದು ಅಂತ ಅನ್ನೋದನ್ನು ನಾನು ತಿಳಿಸ್ತೀನಿ. ಅದು ತುಂಬಾ ಈಸಿ. ತುಂಬ ಹುಳಿ ಬಂದಿರೋವಂಥ ಮೊಸರು ಒಂದು 2 ಚಮಚದಷ್ಟಿದ್ರೆ ಸಾಕು. ಆದರೆ ಡೈರೆಕ್ಟಾಗಿ ಈ ಮೊಸರನ್ನು ಹಾಕ್ಕೊಳಕ್ಕೆ ಹೋಗಬಾರ್ದು. ಇದನ್ನು ನೀರು ಥರ ಮಜ್ಜಿಗೆ ಮಾಡ್ಕೊಳ್ಬೇಕು. ಆ ಮೊಸರು ಏನು ಗಟ್ಟಿ ಇರುತ್ತಲ್ಲ ಅದು ಒಂಚೂರು ಇರಬಾರ್ದು. ಆ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ತೆಳುವಾಗಿ ಮಜ್ಜಿಗೆ ಮಾಡ್ಕೊಳ್ಬೇಕು. ಇದು ತುಂಬಾ ಒಳ್ಳೆ ರೀತಿಯಲ್ಲಿ ನ್ಯಾಚುರಲ್ ಫರ್ಟಿಲೈಸರ್ ಮತ್ತು ಪೆಸ್ಟಿಸೈಡಾಗಿ ಆ್ಯಕ್ಟ್ ಮಾಡುತ್ತೆ.
ಅದು ಗಿಡಕ್ಕೆ ತುಂಬಾ ಒಳ್ಳೆಯದು ಸಹ. ಬರೀ ತುಳಸಿ ಗಿಡಕ್ಕೆ ಹಾಕೋಬೋದು ಅಂತೇನಿಲ್ಲ, ಯಾವ ಗಿಡಕ್ಕಾದರೂ ನೀವು ಹಾಕ್ಕೊಳ್ಬೋದು. ಸ್ಪೆಷಲಿ ನಾವು ತಿನ್ನೋದಕ್ಕೆ ಬಳಸುವಂಥ ಗಿಡಕ್ಕೆ ತಪ್ಪದಂಗೆ ನೀವು ಇದನ್ನು ಹಾಕ್ಕೊಳ್ಳಿ. ನೆನಪಿರಲಿ, ಗಟ್ಟಿ ಮೊಸರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ನೀರು ಥರನೇ ಇರಬೇಕು. ಆ ಮೊಸರದ ಹುಳಿ ಅಂಶ ಒಂದು ಸ್ವಲ್ಪ ಬಿದ್ದರೆ ಸಾಕಾಗತ್ತೆ. ಏನು ಮಾಡ್ತಾ ಇದ್ದೀನ? ಪ್ಲಾಂಟ್ಗೆ ಏನು ಮಾಡ್ತಾ ಇದ್ದೀನಿ? ಮೊಸರಲ್ಲ, ಇದು ಮಜ್ಜಿಗೆ. ಸೂಪರ್ ಸ್ಟ್ರಾಂಗ್ ಆಗುತ್ತೆ. ನಾನು ಮೊದಲೇ ಹೇಳ್ದಂಗೆ ತುಳಸಿ ಗಿಡಕ್ಕೆ ಇರೋದು 1.5 ವರ್ಷದಷ್ಟು ಆಯುಸ್ಸು. ಆ ರೀತಿಯಲ್ಲಿ ಅದು ಇನ್ನೂ ಅದಕ್ಕಿಂತ ಜಾಸ್ತಿಯಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಆಯುಸ್ಸಾಗಿ ಉಳ್ಕೊಳ್ತು ಅಂತಂದರೆ ಅದರ ಅರ್ಥ ಬಂದು ಮನುಷ್ಯ ಹೇಗೆ 100 ವರ್ಷಕ್ಕಿಂತ ಜಾಸ್ತಿ ಬದುಕಿರ್ತಾನಲ್ಲ, ಅದೇ ರೀತಿಯಲ್ಲೇ. ಸೊ ಈ ಒಂದು ಟಿಪ್ಸ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮನೆ ಮುಂದೆನೂ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಸ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.